ಏನು ಹೇಳ್ತೀರಾ ನೀವು ಒಬ್ಬ ಹೈಕೋರ್ಟ್ ಅಡ್ವೊಕೇಟ್ ಆಗಿ? ನಾನು ತಿಳಿದ ಮಟ್ಟಿಗೆ ಡಿಸ್ಟ್ರಿಕ್ಟ್ ಜಡ್ಜ್ ಕೊಟ್ಟರು ತಮಿಳ್ನಾಡಲ್ಲಿ. ಅದಕ್ಕೆ ಒಂದು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಪೊಲೀಸರು ಹಂಗಿಲ್ಲ. ಆ ಕೇಸಲ್ಲಿ ನೋಡಿ, ಒಂದು ಹೆಣ್ಣುಮಗಳು PC, WPC ಅಂತ ಕರಿತೀವಿ, ವುಮೆನ್ ಪೊಲೀಸ್ ಕಾನ್ಸ್ಟೇಬಲ್, ಆಯಮ್ಮ ಕೊಟ್ಟಿರೋ ಒಂದು ಸಾಕ್ಷಿ ಮೇಲೆನೆ ಆ ಕೇಸ್ 9 ಜನಕ್ಕೆ ಮರಣದಂಡನೆ ಆಯ್ತು. ಅದರಲ್ಲಿ ಒಬ್ಬ ಒಳ್ಳೆ ಲೇಡಿಯಿಂದಾನೆ ಗೊತ್ತಾಯ್ತು. ಅದ್ರಲ್ಲಿ ಆ ಲೇಡಿಯನ್ನು ಸಾಕ್ಷಿ ಕೊಡ್ಲಿಲ್ಲ, ಆ ಲೇಡಿ ಮೇಲೆ ಗೊತ್ತಾಗಿರೋದು. ಅದರಿಂದ ಆ ಲೇಡಿ ತರ ಆಗಿ ನೀವು ಹೆಣ್ಣುಮಗಳು ಯಾವ ರೀತಿ ಒಳ್ಳೆ ಭಾವನೆ, ಭಾರತಕ್ಕೆ ಸಾಹಸಿ ಅಂತ ಹೇಳ್ಬೋದು. ಹೌದು, ಭಾರತ ಮಾತೆ ಪುತ್ರಿ ಅಂತ ಹೇಳೋಣ ಇದರಲ್ಲಿಂದ. ಅಂತ ಒಬ್ಬ ಲೇಡಿ WPC ಬರಬೇಕು, ಎಲ್ಲರೂ ಬರಬೇಕು, ಎಲ್ಲರ ತಾಯಿ ಸಮಾನ ಅಮ್ಮ ಅಲ್ವಾ? ಯಾಕೆಂದರೆ ಹೊಡಿಬೇಕಾದ್ರೆ ಆಕೆಗೂ ಚುಚ್ಚುತ್ತಾ ಇತ್ತು, ಇದು ಅನ್ಯಾಯ ನಡೀತಾ ಇದೆ. ಒಬ್ಬ ತಾಯಿ ಕರುಳಾಗಿ ನಾನು ಆಕೆ ಸಂಕಟ ಪಡ್ತಾ ಇದ್ದಾಳೆ ಅಂತ. ಆ್ಯಕ್ಚುಲಿ ಹೆಂಗೆ ಇದನ್ನೆಲ್ಲ ನಾನು ಸರಿಪಡಿಸೋದು, ಮೇಲಧಿಕಾರಿಗೆ ಹೆಂಗೆ ಹೇಳೋದು ಅಂತ. ಸೊ ಆದರೂ ಕೂಡ ಅವ್ನು ಕಣ್ಣೆದುರು ಸತ್ತಾಗ ಈಕೆ ಅಷ್ಟು ನೊಂದೋಗ್ಬಿಟ್ಟಿದ್ಲ ಅಂತ. ನ್ಯಾಯಾಲಯ ಕೊನೆಗೆ ಸತ್ಯ ಆಚೆ ಹಾಕಿದಾಗ ನೀಟಾಗಿ ಉಸಿರಾಡೋಕ್ಕೆ ಶುರು ಮಾಡೋದಂತೆ, ಸದ್ಯ ನ್ಯಾಯ ಸಿಗ್ತಲ್ಲ ಅಂತ ಹೆಣ್ಮಕ್ಳಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕು ಆ ಹೆಣ್ಮಕ್ಳಿಗೆ. ಸೊ ಇಂಥ ಹೆಣ್ಮಕ್ಳು ನಮ್ಮ ಕರ್ನಾಟಕದಲ್ಲಿ ಕೂಡ ಹುಟ್ಟು ಬರಲಿ, ಇಲ್ಲ ಹುಟ್ಟಿದ್ದಿದ್ರೆ ಸೊ ಅದನ್ನು ಪ್ರೂವ್ ಮಾಡ್ಕೊಳ್ಳಿ.